ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೈತರು ತಮ್ಮ RTCನ ನೋಡ್ಕೊಳ್ಬೇಕು. ಪ್ರತಿದಿನ ಹೋಗಿ ತಾಲೂಕು ಆಫೀಸ್ RTC ನೋಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಬಂದು ನಿಂತಿದೆ. ಕಾರಣ ಇಷ್ಟೇ, ಕೇವಲ ಒಂದು 6 ತಿಂಗಳಿಂದ ಇದ್ದಂಥ ಜಮೀನುಗಳು ಇದ್ದಿದ್ದಂಗೆ ಮಾಯ ಆಗ್ತಾಯಿದೆ. ಒಫ್ಮಂಡಿ ಹೆಸರಿಗೆ ಅದು RTC ಬಂದು ಕೂತ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಇವತ್ತು ವಿಜಯನಗರದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಹೋರಾಟ, ಇವತ್ತು ವಿಜಯನಗರ ಪ್ರಾರಂಭ ಆದಂಥ RTC ಬದಲಾವಣೆ, ವಿಜಯಪುರದಲ್ಲಿ ಬದಲಾವಣೆ ಶುರುವಾದಂಥದ್ದು ಇವತ್ತು ಮೈಸೂರಿನ ನಮ್ಮ ಗುಂಡೂರಾವ್ ನಗರದಲ್ಲಿ ಇರ್ತಕ್ಕಂಥ ಸ್ಮಶಾನದವರೆಗೆ ಬಂದು ನಿಂತಿದೆ. ಇದನ್ನು ನೋಡಿದ್ರೆ ನಮ್ಮ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಆ ಜನಾಂಗ ಇವತ್ತು ಎದುರ್ತಾ ಇದೆ. ರೈತರು ಕಂಗಾಲಾಗಿ ಹೋಗ್ತಾ ಇದ್ದಾರೆ. ಇವತ್ತು ಮಠಮಾನ್ಯಗಳ ಆಸ್ತಿ ಕಸಗಳನ್ನೆಲ್ಲೂ ಆತಂಕದಲ್ಲಿದ್ದಾರೆ. ಇದನ್ನೆಲ್ಲವನ್ನ ನೋಡಿದ್ರೆ ಅದಕ್ಕೆಲ್ಲವನ್ನು ಕೊಲ್ಮಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ಇದರ ಒಂದು ಹಿಂದೆ ಇರ್ತಕ್ಕಂಥ ಮಂತ್ರಿ ಯಾರಂದರೆ ಜಮೀರವ್ರಿಗೆ ಸಹಕಾರ ಕೊಟ್ಟಂಥವ್ರು ಯಾರು ಅಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಂತೇಳಿ ಜಮೀರವರೇ ಸ್ವತಃ ಹೇಳ್ತಾರೆ. ಅವರ ನಿರ್ದೇಶನದ ಮೇಲೆ ಇದೆಲ್ಲವನ್ನು ಇವೆಲ್ಲವನ್ನು ಬದಲಾಯಿಸೋಕ್ಕೆ ನನಗೆ ಅವಕಾಶವನ್ನು ಮಾಡಿದ್ದಾರೆ ಅಂತಕ್ಕಂಥ ವಿಷಯವನ್ನು ಇವತ್ತು ಜಮೀರವ್ರು ಹೇಳ್ತಾರೆ. ಇದು ಒಂದು ರೀತಿ ತುಘಲಕ್ ದರ್ಬಾರ್ ರೀತಿಯಲ್ಲಿ ರಾಜ್ಯ ಸರ್ಕಾರ ಪ್ರತಿದಿನ ಒಂದು ರೀತಿಯ ಹಗರಣದಲ್ಲಿ ಇವತ್ತು ಮುಳುಗೋಗಿದೆ. ಮೂಡ ಹಗರಣ ಆಯಿತು, ವಾಲ್ಮೀಕಿ ಹಗರಣ ಆಯಿತು, ಇವತ್ತು ಲ್ಯಾಂಡ್ ಜಿಯಾದನ್ನು ಮಾಡಕ್ಕೆ ಹೊರಟಿದೆ. ಅದೇ ರೀತಿ ಬಡವರ ರೈತರ ಭೂಮಿಗಳನ್ನು ಕಿತ್ಕೊಳ್ಳೋದ್ರ ಮೂಲಕ ಇವತ್ತು ಯಾವುದೋ ಅಲ್ಪಸಂಖ್ಯಾತರನ್ನ ತುಷ್ಟೀಕರಣಗೋಸ್ಕರ ಇವತ್ತು ಮತವನ್ನು ಪಡೀಲಿಕ್ಕೋಸ್ಕರ ಈ ಮತಗಳನ್ನು ಗಳಿಸೋಕ್ಕೋಸ್ಕರ ಈ ರೀತಿಯಾದಂಥ ವರ್ತನೆಯನ್ನು ಮಾಡ್ತಾ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ಇವತ್ತು 14 ಲಕ್ಷ ರೇಷನ್ ಕಾರ್ಡನ್ನು ಹಿಂಪಡೆಯೋದ್ರ ಮೂಲಕ ಜನ ಕಂಗೆಟ್ಟೋಗಿದ್ದಾರೆ. ಇವತ್ತು ಅದರ ಮೂಲಕ ಯಾರ್ಯಾರಿಗೆ ಹೇಳ್ತಾರೆ, ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರಿಗೆ ಅಕ್ಕಿ ಬೇಕಾ, ಅಕ್ಕಿ ಕೊಡೋಲ್ಲ ಅಂತೇಳಿ. ನಿಮ್ಮ ಅಕ್ಕಿನ ಯಾರಿಗೆ ಕೇಳ್ತಾರೆ? ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಲಕ್ಷಾಂತರ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಅವರು ಡಿಪೋ ಅಕ್ಕಿ ಕೇಳ್ತಾರ ಬಂದು ನಿಮಗೆ. ಮತ್ತು ಗೌರ್ಮೆಂಟ್ ಅಧಿಕಾರಿಗಳಿಗೆ ನಾವು ರೇಷನ್ ಕೊಡೋಲ್ಲ ಅಂತ ಹೇಳ್ತೀರಿ. ಗೌರ್ಮೆಂಟ್ ಅಧಿಕಾರಿಗಳಿಗೆ ರೇಷನ್ ಕೊಡಬೇಕಂತ ಕಾನೂನಲ್ಲಿಲ್ಲ. ನೀವು ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ, ನಾವು ಬೇಡ ಅಂತ ಹೇಳೋದಿಲ್ಲ. ಆದರೆ ಇವೆರಡು ನೆಪ ತಗೊಂಡು ನೀವು 14 ಲಕ್ಷ ಜನ ಗೌರ್ಮೆಂಟ್ ಅಫಿಷಿಯಲ್ಸ್ ಇದ್ದಾರಾ, ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಇದ್ದಾರಾ ಅಲ್ಲಿ. ಇದಕ್ಕೋಸ್ಕರ ಹೇಳ್ತೀನಿ, ಕೂಡಲೇ ಇದನ್ನು ಹಿಂಪಡಿಬೇಕು ಅಂತೇಳಿ ಈಗಾಗಲೇ ನಮ್ಮ ಆರಕ್ಷಕರು ಒತ್ತಾಯವನ್ನು ಹಾಕ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಇಂದಿರಾ ಕ್ಯಾಂಟೀನ್ ನಡೆಸುವಂತ ಯಾರು ಹೇಳಿದವ್ರು ನಿಮಗೆ? ಇಂದಿರಾ ಕ್ಯಾಂಟೀನ್ ನಡೆಸ್ತೀನಿ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದ್ರಿ. ಇವತ್ತು ಇಂದಿರಾ ಕ್ಯಾಂಟೀನ್ ಮುಚ್ಚುವ ಸ್ಥಿತಿಗೆ ಬಂದಿದೆ. ಅಂದರೆ ಇವತ್ತು ಉಪ್ಪಡೆಗಳು ಇಂದಿರಾ ಕ್ಯಾಂಟೀನಲ್ಲಿ ಅನ್ನ ತಿನ್ನೋಕ್ಕಾಗ್ತಾಯಿಲ್ಲ, ಅಲ್ಲಿ ಕೊಡುವಂಥ ತಿಂಡಿ ತಿನ್ನೋಕ್ಕಾಗ್ತಾಯಿಲ್ಲ, ಅದನ್ನೆಲ್ಲ ಮುಚ್ತೀನಿ ಅಂತ ಹೋಗಿದ್ರಿ. ಅಂದರೆ ನಿಮ್ಮ ದಿವಾಳಿತನ, ಈ ಸರ್ಕಾರ ಎಷ್ಟು ಮಟ್ಟಿಗೆ ದಿವಾಳಿತನವನ್ನು ತೋರ್ತಾ ಇದೆ ಅಂದರೆ, ಇಂದಿರಾ ಕ್ಯಾಂಟೀನನ್ನು ನಡೆಸುವಂಥ ಶಕ್ತಿ ಇಲ್ಲದಂಥ ಸರ್ಕಾರ ಇದಾಗಿದೆ. ಅದಕ್ಕೋಸ್ಕರ ಈ ರಾಜ್ಯಾದ್ಯಂತ ಇದನ್ನು ಸರಿಪಡಿಸಲೇಬೇಕು. ಲ್ಯಾಂಡ್ ಜಿಯಾದನ್ನು ಹಿಂದಕ್ಕೆ ಪಡಿಬೇಕು. ಯಾರ್ಯಾರ ಹೆಸರಲ್ಲಿ ನೂರಾರು ವರ್ಷಗಳಿಂದ ರೈತರುಗಳು ಅವರ ಮುತ್ತಾತನ ಕಾಲದಿಂದ ಸಹ ರೈತರು ಅದನ್ನು ಉಳುಮೆ ಮಾಡ್ಕೊಂಬಂದಿದ್ದಾರೆ. ಅದನ್ನು ಏಕಾಏಕಿ ನೀವು ಕೊಟ್ಟರೆ, ನೀವು ಒಫ್ಬೋರ್ಡ್ಗೆ ಕೊಟ್ಬಿಟ್ರೆ ಅದನ್ನು ಕೇಳಬೇಡ್ದ ರೈತರುಗಳು? ಈಗ ಕಾಂಗ್ರೆಸ್ ಅವರು ದಾಖಲೆ ಸಮೇತ ನಿಮ್ಮ ಮುಂದೆ ಬಂದು ಇವಾಗ ನೀವು ಪ್ರತಿಭಟನೆ ಮಾಡ್ತಿರೋ ಜಾಗಕ್ಕೆ ತಗೊಬಂದು ದಾಖಲೆಗಳ ಸಮೇತ ಚರ್ಚೆಗೆ ಬರ್ತೀವಿ ಅಂತ ಹೇಳ್ತೀವಿ. ಬರ್ಬೋದು, ಅವ್ರಿಗೆ ವೆಲ್ಕಮ್ ಮಾಡ್ತೀನಿ. ದಾಖಲೆಗಳನ್ನ ಬಿಡುಗಡೆ ಮಾಡಿ ಅವರು ಸಹ ನಮ್ಮ ಜೊತೆ ಸೇರ್ಕೊಂಡು ಏನಾದರೂ ಈ ರೀತಿ ನಾವು ಕೊಡ್ತೀವಿ ದಾಖಲೆಗಳು. ಇವತ್ತು ಗೌರ್ಮೆಂಟ್ ಸ್ಕೂಲ್ ಏನಿತ್ತು, ಇಲ್ವಾಲ್ದಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ. ಆ ಸ್ಕೂಲಲ್ಲಿ ಈಗ 2017ರವರೆಗೆ ಅದು ಸರ್ಕಾರಿ ಶಾಲೆ ಅಂತಿದೆ. ಈಗ ಏಕಾಏಕಿ ಆಫ್ ಮಾಡಲಿ ಅಂತ ಹೆಂಗೆ ಬಂದ್ಬಿಡ್ತು? ದಾಖಲೆಗಳು ನಾವು ಕೊಡ್ತೀವಿ, ಬದಲಾಯಿಸಿ ಅಂತಲೇ ಹೋರಾಟ ಮಾಡ್ತಾ ಇರೋದು ನಾವು. ಸರ್ಕಾರ ಬೀಳೋ ಮುನ್ಸೂಚನೆ ಇದೆ ಸರ್, ಯಾಕಂದ್ರೆ ಹೋಮ್ ಮಿನಿಸ್ಟರ್ ಮಾತಾಡ್ಬೇಕಾದ್ರೆ ಏನು ಬೇಕಾದ್ರೂ ಆಗ್ಬೋದು ಅಂತ ಅವ್ರಿಗೆ ಗೊತ್ತಿದೆ. ಸರ್ಕಾರದಲ್ಲಿ ಹೋಮ್ ಮಿನಿಸ್ಟ್ರು ಸಹ ಭಾಗಿದ್ದಾರೆ, ಅವ್ರಿಗೆ ಗೊತ್ತಿರ್ಬೋದು. ಮುನ್ಸೂಚನೆ ಹೇಳ್ತಾ ಇರೋದು ನೋಡಿದ್ರೆ ಬಹುಶಃ ಸರ್ಕಾರ ಬೀಳುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ನಾಳೆ ರಿಸಲ್ಟ್ ಬಂತದೆ. ರಿಸಲ್ಟ್ ಬಂದ ನಂತರದಲ್ಲಿ ಯಾವ್ಯಾವ ಮಂತ್ರಿಗಳನ್ನ ತೆಗಿತಾರೆ, ಯಾರ್ಯಾರನ್ನ ಸೇರಿಸ್ತಾರೆ, ಅದ್ರ ಮೂಲಕ ಹೆಂಗೆ ಅದು ರಾಜಕೀಯ ಹೆಸರಾಟ ಪ್ರಾರಂಭ ಆಗಿದೆ.